ಒಂದ ಎರಡ ಸಂಗತಿಗಳು ಯಾಕಂದರೆ ಈಕೆ ಪದೇ ಪದೇ ವಿದೇಶಕ್ಕೆ ಹೋಗ್ತಿದ್ದು ಅಲ್ಲಿಂದ ಚಿನ್ನ ತುಂಬಿಕೊಂಡು ಬರ್ತಾ ಇದ್ದಿದ್ದು ಇದೆಲ್ಲ ಸಿಕ್ಕಾದ ಮೇಲೆ ಒಂದೊಂದೇ ಸಂಗತಿಗಳು ಹೊರಗಡೆ ಬರ್ತಾ ಇವೆ. ಹೋಗಿದ್ದು ಒಂದೆರಡು ಬಾರಿ ಅಲ್ಲ, 90 ಬಾರಿ. ರನ್ಯಾ ಟ್ರಾವೆಲ್ ಹಿಸ್ಟ್ರಿ ನೋಡಿ DRI ಅಧಿಕಾರಿಗಳು ಬೆಚ್ಚ ಬಿದ್ದಿದ್ದಾರೆ. ಒಂದೆರಡು ಸರಿ ಹೋಗಿರೋದಲ್ಲ ಈಕೆ, 90 ಬಾರಿ ವಿದೇಶ ಪ್ರವಾಸ. ಟೂರಿಸ್ಟ್ ವೀಸಾ ಇತ್ತು. ಒಂದೊಂದೇ ಸಂಗತಿಗಳು ಬಿಚ್ಕೊಳ್ತಾ ಹೋಯಿತು. ಅದಾದ್ಮೇಲೆ ಅಧಿಕಾರಿಗಳೇ ಶಾಕ್ ಹೊಡೆದ್ರು. TV9 ನಿಮ್ಮೆದುರುಗಡೆಗೆ ಯಾವ್ಯಾವ ಏರ್ಪೋರ್ಟಿಂದ ಎಲ್ಲೆಲ್ಲಿ ಹಾರದ್ಲು, ಎಲ್ಲೆಲ್ಲಿಗೆ ಬಂದ್ಲು ರನ್ಯಾ, ಅದರ ಸಂಪೂರ್ಣ ವಿವರಗಳನ್ನು ಕೊಡ್ತಾ ಇದೆ. ಟ್ರಾವೆಲ್ ಹಿಸ್ಟ್ರಿನ ನಿಮ್ಮ ಮುಂದೆ ಇಡ್ತಾ ಇದೆ. ಅಂದರೆ ಸ್ಮಗ್ಲಿಂಗ್ ಅನ್ನುವಂಥದ್ದು ಇದು ಒಂದು ದೇಶಕ್ಕೆ ಸೀಮಿತ ಆಗಿರುವಂಥದ್ದಲ್ಲ. ಜೊತೆಗೇನು ಅಂದರೆ ಇದರ ಹಿಂದೆ ಒಂದು ದೊಡ್ಡ ಟೀಮೇ ಇದೆ, ಯಾವುದೇ ಅದರಲ್ಲಿ ಆಶ್ಚರ್ಯ ಇಲ್ಲ. ಯಾಕಂದರೆ ಸಾಮಾನ್ಯ ಸಂಗತಿನ 5 ವರ್ಷದಲ್ಲಿ ಈಕೆ ಅದೆಷ್ಟು ದೇಶಗಳನ್ನು ಸುತ್ತಿದ್ದು, ಅದೆಷ್ಟು ಬಾರಿ ವಿದೇಶಿ ಯಾತ್ರೆ ಮಾಡಿದ್ದು, ಇದು ಅಧಿಕಾರಿಗಳೇ ತಲೆ ಕೆಡಿಸ್ಕೊಂಡಿದ್ದಾರೆ. 5 ವರ್ಷದಲ್ಲಿ ಈಕೆ 90 ಬಾರಿ ವಿದೇಶ ಪ್ರವಾಸ ಮಾಡಿದ್ದಾಳೆ. ಸುಮ್ಮನೆ ಹೋಗಕ್ಕೆ ಸಾಧ್ಯನಾ? 2020ರಿಂದ ಇದುವರೆಗೂ 90 ಬಾರಿ ನೋಡಿ. 4 ವರ್ಷದಲ್ಲಿ ಇಲ್ಲಿ ತನಕ 90 ಬಾರಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ 60 ಬಾರಿ ಈಕೆ ಹಾರಿದ್ದಾಳೆ. ಇನ್ನು ಮುಂಬೈ ಏರ್ಪೋರ್ಟಿಂದ, ಮುಂಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ 25 ಬಾರಿ ಈಕೆ ವಿದೇಶಕ್ಕೆ ಹೋಗಿದ್ದಾಳೆ. ಚೆನ್ನೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ 2 ಬಾರಿ ಈಕೆ ವಿದೇಶಕ್ಕೆ ಹಾರಿದ್ದಾಳೆ. ಹೈದರಾಬಾದ್ನಿಂದ 2 ಬಾರಿ ಈಕೆ ವಿದೇಶಕ್ಕೆ ಹೋಗಿದ್ದಾಳೆ. ಅಂದರೆ ತುಂಬ ಸ್ಪಷ್ಟ. ಈ 5 ವರ್ಷದಲ್ಲಿ ಆಕೆ ಹೋಗಿರುವಂಥದ್ದು ಸರಿಸುಮಾರು 90 ಬಾರಿ ವಿದೇಶ ಯಾತ್ರೆ. ಸುಮ್ಮನೆ ಹೋಗ್ತಾರಾ? ಭಜನೆಗೆ ಹೋಗ್ತಾರಾ ವಿದೇಶಕ್ಕೆ? ಇನ್ನು 2024 ಇದೆಯಲ್ಲ, ಆ 2024 ಗೋಲ್ಡನ್ ಇಯರ್, 2025 ಕಂಬಿ ಇಯರ್. ನೋಡಿ ಎಂಥ ಸ್ಥಿತಿ. ಟೂರಿಸ್ಟ್ ವೀಸಾ ಇತ್ತು, ದುಬೈ ಪ್ರಜೆ ಅನ್ನುವಂಥ ಕಾರ್ಡ್ ಇತ್ತು, ID ಕಾರ್ಡ್ ಇತ್ತು ದುಬೈದು. 2020ರಿಂದ ಇಲ್ಲಿ ತನಕ 90 ಬಾರಿ ಆಕೆ ಹೋಗಿರುವಂಥದ್ದು. ಅದರಲ್ಲೂ 2024 ಇದೆಯಲ್ಲ, ಅದು ಗೋಲ್ಡನ್ ಇಯರ್ ಆಕೆ ಪಾಲಿಗೆ. ಯಾರೂ ಕೂಡ ಅನುಮಾನದಿಂದ ನೋಡಿರಲಿಲ್ಲ, ಎಲ್ಲೂ ಕೂಡ ಸಿಕ್ಕ ಬಿದ್ದಿರಲಿಲ್ಲ. ಈ ಬಾಕಿ ವರ್ಷಗಳಿಗೆ ಕಂಪೇರ್ ಮಾಡಿಕೊಂಡ್ರೆ 2024ರಲ್ಲಿ ಈಕೆ ಭಯಂಕರ ಓಡಾಡಿದಾಳೆ. 46 ಬಾರಿ ಪ್ರಯಾಣ ಮಾಡಿರೋದು ಬೆಂಗಳೂರು ವಿಮಾನ ನಿಲ್ದಾಣದಿಂದ ದುಬೈಗೆ. 46 ಬಾರಿ. ಯಾಕಂದರೆ ದುಬೈ ನಿವಾಸಿ ಅನ್ನುವಂಥ ಕಾರ್ಡ್ ಬೇರೆ ಇದೆ, ID ಕಾರ್ಡ್. ಹೋಗೋದು ಬರೋದು ಹೆಂಗಾಗ್ಬಿಟ್ಟಿತ್ತು ಅಂತಂದರೆ, ಈ ಅಕ್ಕಪಕ್ಕ ಈ ನಮ್ಮ ಹಳ್ಳಿಗಳ ಕಡೆಗೆ ಅಕ್ಕಪಕ್ಕ ಊರಿನಲ್ಲಿ ಗಂಡು ಹೆಣ್ಣು ಕೊಟ್ಕೊಂಡು ಮಾಡ್ತಾರೆ. ಇವತ್ತು ಹೋಗಿ ಸಂಜೆ ಬಂದ್ಬಿಡೋದು, ಆ ರೀತಿ ಹೋಗ್ತಿರ್ತಾರೆ ಕೆಲವರು. ಹಾಗೆ ಈಕೆ ಹೋಗಿದ್ದು, ಹೋಗೋದು ಬರೋದು. ಒಂದು ದಿನದಲ್ಲೇ ಈಕೆ ತನ್ನ ಕೆಲಸ ಮುಗಿಸ್ಕೊಂಡ್ಬಿಡ್ತಾ ಇದ್ಲು. ದಿನದ 24 ಗಂಟೆ ಒಳಗಡೆನೇ ರಿಟರ್ನ್. ಹೋಗಿದ್ಯಾವಾಗಲೋ ಬಂದಿದ್ಯಾವಾಗಲೋ ಗೊತ್ತೇ ಆಗ್ತಿರ್ಲಿಲ್ಲ. ಪದೇ ಯಾಕೆ ಈಕೆ ದುಬೈಗೆ ಹೋಗ್ತಾ ಇದ್ಲು? ಯಾವ ಘನಕಾರ್ಯಕ್ಕೆ? 2023 ಜುಲೈ 28ರಿಂದ ಈಕೆದು ಹೆಂಗೆ ಅಂದರೆ, ಒಂದೇ ದಿನದಲ್ಲಿ ವಾಪಸ್. ಒಂದೇ ಒಂದು ದಿನದಲ್ಲಿ ವಾಪಸ್ ಆಗಿರುವಂಥ ಪ್ರಯಾಣ ಇದೆಯಲ್ಲ, ಅದು 51 ಬಾರಿ. ಅಂದರೆ 24 ಗಂಟೆ ಒಳಗಡೆಗೆ ಆಕೆ ಹೋಗಿ ಬಂದು ಮಾಡಿರುವಂಥದ್ದು ಸತತ 51 ಬಾರಿ.
ಬನ್ನಿ ನಮ್ಮ ಕ್ರೈಮ್ ಹೆಡ್ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಾವು ಇಲ್ಲಿ ತನಕ 3 ಸಂಗತಿಗಳನ್ನು ನಾವು ಹೇಳಿದ್ವಿ. ಈಕೆ ಎಷ್ಟರ ಮಟ್ಟಿಗೆ ಈಕೆ ವಿದೇಶಕ್ಕೆ ಹೋಗ್ತಾ ಇದ್ಲು, ಏನು ಎತ್ತ, ಯಾವ್ಯಾವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಎಷ್ಟು ಬಾರಿ ಹೋದ್ಲು ಅನ್ನೋದನ್ನು ಕೂಡ ನಾವು ಹೇಳ್ತಾ ಇದ್ವಿ. ಇಲ್ಲಿ ತನಕ 5 ವರ್ಷಗಳಲ್ಲಿ ಈಕೆ ಹೋಗಿರುವಂಥದ್ದು ಬರೋಬ್ಬರಿ 90 ಬಾರಿ. ಅದರಲ್ಲೂ ಈ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಆಕೆ 60 ಬಾರಿ ಹೋಗಿದ್ದಾಳೆ. ಬೇರೆ ಬೇರೆ ಕಡೆಯಿಂದಲೂ ಕೂಡ ಹೋಗಿದ್ದಾಳೆ. ಅದು ಬಿಟ್ಟರೆ ಹೆಚ್ಚು ಹೋಗಿರುವಂಥದ್ದು ಮುಂಬೈನಿಂದ, ಅಂದರೆ 25 ಬಾರಿ. ನಿಮಗೆ ಗೊತ್ತಿದೆ, ಮುಂಬೈ ಕೂಡ ಈ ಚಿನ್ನ ಸಾಗಾಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಕಳ್ಳ ಸಾಗಾಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದರದ್ದು ಒಂದು ದೊಡ್ಡ ಹೆಸರಿದೆ. ಯಾಕಂದರೆ ನಂಬರ್ 1 ಪ್ಲೇಸ್ ಮಹಾರಾಷ್ಟ್ರಕ್ಕೇ. ಸೊ ಇಂಥದ್ರಲ್ಲಿ ಈಕೆ ಹೋಗಿ ಬಂದು ಮಾಡಿರೋದು. ಅದರಲ್ಲಿ ವೆರಿ ಇಂಪಾರ್ಟೆಂಟ್ಲಿ ನೋಡಿ, ಒಂದೇ ದಿನದಲ್ಲಿ 24 ಗಂಟೆನಲ್ಲಿ ಆಕೆ ಹೋಗಿ ಬಂದುಬಿಡ್ತಾ ಇದ್ಲು. ಅಂದರೆ ತನ್ನ ಕೆಲಸ ಮುಗೀತು ಅಂದ ತಕ್ಷಣ ಆಕೆ ಅಲ್ಲಿ ಇರ್ತಿರ್ಲಿಲ್ಲ. ಅಲ್ಲಿ ನಿವಾಸಿ ಎನ್ನುವಂಥ ಕಾರ್ಡ್ ಇದ್ದರೂ ಕೂಡ, ಅಲ್ಲಿ ID ಕಾರ್ಡ್ ಇದ್ದರೂ ಕೂಡ ಆಕೆ ಟ್ರಾವೆಲಿಂಗ್ ನಾನು ಹೋಗ್ತಾ ಇದ್ದೀನಿ ಅನ್ನೋ ರೀತಿಯಲ್ಲೇ ಹೋಗಿ ತನ್ನ ಕೆಲಸವನ್ನು ಮುಗಿಸ್ಕೊಂಬರ್ತಾ ಇದ್ಲು. ಏನಕ್ಕೆ ಕಥೆ? ರಂಗನಾಥ್, ಈಗಾಗಲೇ ಸಂಬಂಧಪಟ್ಟಂತೆ DRI ಅಧಿಕಾರಿಗಳು ಪ್ರತಿಯೊಂದನ್ನು ಕೂಡ ಆಕೆಯ ಪಾಸ್ಪೋರ್ಟ್ ಏನು ಇಮಿಗ್ರೇಷನ್ ಅಲ್ಲಿ ಸೀಲ್ ಆಗುತ್ತೆ ಸಂಬಂಧಪಟ್ಟಂತೆ ವೀಸಾ ಎಷ್ಟೆಷ್ಟು ತಗೊಂಡಿದ್ದಾಳೆ, ಎಷ್ಟು ಸರಿ ಆಕೆಯ ಟ್ರಾವೆಲ್ ಹಿಸ್ಟ್ರಿ ಅಂದ್ರೆ ಕಂಪ್ಲೀಟ್ ಆಗಿ 2020 ಇಂದ ಕೂಡ ತಗೊಂಡಿದ್ದಾರೆ. ಯಾಕೆಂದ್ರೆ ಅಲ್ಲಿವರೆಗೂ ಕೂಡ ಆಕೆ 2018 ವರೆಗೂ ಕೂಡ ಫಿಲಿಮ್ಸ್, ಸ್ಯಾಂಡ್ಲ್ವುಡ್ ಫಿಲಿಮ್ ಎಲ್ಲ ಅಲ್ಲೊಂದು ಇಲ್ಲೊಂದು ಫಿಲಿಮ್ ಮಾಡ್ಕೊಂಡಿದ್ಲು. ಕೊನೆಯ ಫಿಲಿಮ್ ಬಹುಶಃ ಅವ್ರದ್ದು ಪಟಾಕಿ ಅಂತ ಏನು ಗೋಲ್ಡನ್ ಗಣೇಶ್ ಒಂದು ನಾಯಕನ ನಟಿಸಿರುವಂತ ಆಕೆ ಆ ಒಂದು ಫಿಲಿಮ್ ಅಲ್ಲಿ. ಅದಾದ್ಮೇಲೆ ಕರೋನಾ ಬಂತು. ಕರೋನಾ ಆದ್ಮೇಲೆ ಮೋಸ್ಟ್ಲಿ ಲಾಕ್ಡೌನ್, ಅದು ಎಲ್ಲೂ ಕೂಡ ಬಹುಶಃ ಕಂಪ್ಲೀಟ್ ಆಗಿ ಎಲ್ಲೂ ಕೂಡ ಹೋಗಿಲ್ಲ. ಅದರ ನಂತರ ಅಂದ್ರೆ 20th ಏನು ಎಲ್ಲ ಮುಗಿದ ಮೇಲೆ 2020 ಇಂದ ಆಕೆ ಈ ಒಂದು ಫಾರಿನ್ ಟ್ರಿಪ್ ಆಕೆ ಶುರು ಆಗ್ತಾಳೆ. ಕೆಲವು ಮೊದಲು ಹೋಗ್ತಾ ಇದ್ದಿದ್ದು 3 ದಿನ 4 ದಿನ ವೆಕೇಶನ್ಗೆ ಅಂತ ಹೋಗ್ತಾ ಇದ್ಲು. ಆಗೊಮ್ಮೆ ಈಗೊಮ್ಮೆ ಅಂತ 3 ತಿಂಗಳಿಗೋ 4 ತಿಂಗಳಿಗೋ ಈ ತರದ್ದು ಒಂದ್ಸರಿ ಹೋಗ್ತಾ ಇದ್ಲು. ದುಬೈಗಿರ್ಬೋದು, ಬೇರೆ ಬೇರೆ ಯುರೋಪ್ಗಿರ್ಬೋದು. ಆದ್ರೆ ನಂತರ ಆಫ್ಟರ್ 2023 ಆದ್ಮೇಲೆ ಆಕೆ ಫ್ರೀಕ್ವೆಂಟ್ ಆಗಿ, ಅಂದ್ರೆ ಬಹುಶಃ ಈಗ DRI ಅಧಿಕಾರಿಗಳಿಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ 2023 ಇಂದ ಆಕೆ ಈ ಒಂದು ಸ್ಮಗ್ಲಿಂಗ್ ದಂಧೆಯಲ್ಲಿ ಕಂಪ್ಲೀಟ್ ಆಗಿ ಅದೇನೆ ಫುಲ್ ಫ್ಲೆಜ್ ಆಗಿ ಪ್ರೊಫೆಷನಲ್ ಮಾಡ್ಕೊಂಡಿದ್ಲು. ಯಾಕೆಂದ್ರೆ ಅಲ್ಲಿವರೆಗೂ ಕೂಡ ಹಿಂದೆ ಇದ್ದಿದ್ದು ಆಕೆ ಒಂದು ಮಾಡಲ್ ಇರ್ಬೋದು, ಜೊತೆಗೆ ಇಲ್ಲ ಅಂದ್ರೆ ಫಿಲ್ಮ್ ಆಕ್ಟಿಂಗ್ ಇರ್ಬೋದು. ಆದ್ರೆ ಸ್ಮಗ್ಲಿಂಗ್ ಅನ್ನೋದೇ ಒಂದು ವೃತ್ತಿಯನ್ನ ಮಾಡ್ಕೊಂಡಿರೋದು 2023 ಅಕ್ಟೋಬರ್ ಇಂದ ಕೂಡ ಆಕೆ ಪ್ರತಿ ಹಂತದಲ್ಲಿ ಕೂಡ ಹೋಗಿ ಬರ್ತಾ ಇರುವಂತದ್ದು ಜಾಸ್ತಿ ಮಾಡ್ಕೊಂಡಿದ್ಲು. ಬರೀ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾತ್ರ ಅಲ್ಲ, ಮುಂಬೈಗೆ ಹೋಗಿ ಅಲ್ಲಿ ಇಲ್ಲಿಂದ ಡೊಮೆಸ್ಟಿಕ್ ಫ್ಲೈಟ್ ಅಲ್ಲಿ ಮುಂಬೈಗೆ ಹೋಗೋದು, ಮುಂಬೈಯಿಂದ ಅಲ್ಲಿಂದ ಬೇರೆ ದುಬೈಗೆ ಹೋಗುವಂಥದ್ದು, ಇಲ್ಲಿಂದ ಚೆನ್ನೈಗೆ ಫ್ಲೈಟ್ ಅಲ್ಲಿ ಹೋಗುವಂಥದ್ದು ಡೊಮೆಸ್ಟಿಕ್, ಅಲ್ಲಿಂದ ಮತ್ತೆ ದುಬೈಗೆ ಹೋಗುವಂಥದ್ದು, ಹೈದರಾಬಾದ್ಗೆ ಹೋಗೋದು, ಕಲ್ಕತ್ತಾದಿಂದ ಹೋಗುವಂಥದ್ದು, ಈ ರೀತಿ ಮಾಡ್ಕೊಂಡಿದ್ದೆ. ಯಾಕೆಂತಂದ್ರೆ ಅಲ್ಲಿರುವಂತ ಸೆಕ್ಯೂರಿಟಿ ಬಹುಶಃ ಅದನ್ನೆಲ್ಲವೂ ಕೂಡ ಅದನ್ನ ಏನೋ ಒಂದು ಅಬ್ಸರ್ವ್ ಮಾಡೋಕೋ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಸರಿ ಜಾಸ್ತಿ ಹೋದ್ರೆ ಡೌಟ್ ಬರುತ್ತೆ ಅನ್ನೋ ಕಾರಣಕ್ಕೋ ಅದು ಗೊತ್ತಿಲ್ಲ. ಆದ್ರೂ ಕೂಡ ಬೆಂಗಳೂರಲ್ಲಿ ಒಂದ್ಸರಿ ಮತ್ತೆ ಮುಂಬೈಲಿ ಒಂದ್ಸರಿ ಈ ತರದ್ದು ಓಡಾಡಕ್ಕೆ ಶುರು ಮಾಡಿರುವಂತದ್ದು ಈ ಒಂದು ಟ್ರಾವೆಲ್ ಹಿಸ್ಟ್ರಿಯಿಂದ ಕಂಪ್ಲೀಟ್ ಆಗಿ ಆಕೆಯ ಏನು ಪಾಸ್ಪೋರ್ಟ್ ನಲ್ಲಿ ಆಗಿರುವಂತಹ ಸೀಲ್ಗಳಿರ್ಬೋದು, ಆಕೆ ಕಂಪ್ಲೀಟ್ ಹಿಸ್ಟ್ರಿಯಲ್ಲಿ ಈಗ DRI ಅಧಿಕಾರಿಗಳಿಗೆ ಸಿಕ್ಕಿದೆ. ರಂಗನಾಥ್, ಓಕೆ, ನೀವು ಹಾಗೆ ನೀವು ಸಂಪರ್ಕದಲ್ಲಿ ಇನ್ನಷ್ಟು ವಿಚಾರಗಳನ್ನು ಮಾತಾಡೋಣ. ನೋಡಿ, ಈಕೆ ಹೋಗಿರುವಂಥದ್ದು ಎಷ್ಟು ಬಾರಿ, ಏನು ಎತ್ತ ಅಂತ. ಜೊತೆಗೆ ಸ್ಮಗ್ಲಿಂಗ್ ಮಾಡಲಿಕ್ಕೆ ಒಂದು ಸಪರೇಟ್ ಡ್ರೆಸ್ ಕೋಡ್ ಇತ್ತು. ಮಾಮೂಲಿ ಡ್ರೆಸ್ ಹಾಕೊಂಡು ಹೋದ್ರೆ ಗೊತ್ತಾಗ್ಬಿಡುತ್ತಲ್ಲ, ಚಿನ್ನಾಗಿನ್ನ ಸಿಗಿಸ್ಕೊಂಡ್ಬರ್ಲಿಕ್ಕೆ ತನ್ನದೇ ಆದಂಥ ಒಂದು ಡ್ರೆಸ್ ಕೋಡ್ ಇರುತ್ತೆ. ಜಾಕೆಟ್, ಜೀನ್ಸ್, ಕೂಲಿಂಗ್ ಗ್ಲಾಸ್. ಇದು ಜೀನ್ಸ್ ಹಾಕ್ಕೊಂಡು ಜಾಕೆಟ್ ಹಾಕ್ಕೊಂಡು, ಯಾಕಂದರೆ ಆ ಜಾಕೆಟ್ನ ಒಳಗಡೆನೇ ಈಕೆ ಮೈಗೆಲ್ಲ ಅಂಟಿಸ್ಕೊಂಬರ್ತಾ ಇದ್ಲು ಅನ್ನುವಂಥ ಮಾತಿದೆ. ಅಥವಾ ಈ ಪೌಚ್ ಥರ ಇರ್ತಾ ಇತ್ತು, ಜೇಬುಗಳ ಥರ, ಅದರಲ್ಲಿ ಈಕೆ ಚಿನ್ನವನ್ನು ತುಂಬ್ಕೊಂಬರ್ತಾ ಇದ್ಲು ಅನ್ನುವಂಥ ಮಾತು ಕೂಡ ಇದೆ. ದುಬೈಗೆ ಹೋಗುವಾಗ ಕ್ಯಾಶುವಲ್ ಡ್ರೆಸ್ಸಲ್ಲಿ ಹೋಗೋದು, ಬರಬೇಕಾದ್ರೆ ಮಾತ್ರ ಜೀನ್ಸು ಜಾಕೆಟು. ಯಾಕಂದರೆ ಚಿನ್ನ ಇಟ್ಕೊಂಬರೋಕ್ಕೆ ಈಕೆ ಮಾಡ್ಕೊಂಡಂಥ ವ್ಯವಸ್ಥೆ. ಬೆಂಗಳೂರು ಟು ದುಬೈ, ದುಬೈ ಟು ಬೆಂಗಳೂರು ಹೋಗೋದು, ಕ್ಯಾಶುವಲ್ ಡ್ರೆಸ್ಸಲ್ಲಿ ಹೋಗೋದು, ಬರಬೇಕಾದ್ರೆ ಮಾತ್ರ ಜಾಕೆಟ್ ಕಂಪಲ್ಸರಿ, ಮಸ್ಟ್ ಅದು. ಯಾಕಂದರೆ ಡಿಸೈನರ್ಸ್ ಮುಖಾಂತರನೇ ಈಕೆ ಜಾಕೆಟ್ ಮಾಡಿಸ್ಕೊಳ್ತಾ ಇದ್ಲು. ಇದು ಸಂಗತಿ. ಎಲ್ಲೆಲ್ಲಿ ಕಳ್ಳ ಜೇಬುಗಳಿರಬೇಕು, ಎಲ್ಲೆಲ್ಲಿ ಚಿನ್ನವನ್ನು ಇಟ್ಕೊಂಬರ್ಬೋದು, ಏನು ಎತ್ತ. ಸಿನಿಮಾ ಅವೆಲ್ಲ ಆ್ಯಕ್ಟಿಂಗ್ ಮಾಡಾಯಿತು, ಬಿಟ್ಟಾಯಿತು. ಸಿನಿಮಾ ಏನು ಕೈ ಹಿಡಿಲಿಲ್ಲ. ಸಿನಿಮಾ ಕೈ ಹಿಡಿದಿರುವಂಥ ಸಂದರ್ಭದಲ್ಲಿ ಈಕೆ ತೊಡಗಿಸ್ಕೊಂಡಿದ್ದು ಚಿನ್ನ ಕಳ್ಳ ಸಾಗಾಣಿಕೆಗೆ. ಜೊತೆಗೆ ಆಕೆಯ ಗೆಳೆಯ ಬೇರೆ ಇದ್ದ, ಅವನು ಜೊತೆಗೆ ಕಾಲೇಜ್ ಮೇಟು. ಸೊ ಹೀಗಾಗೇನು ಅಂತಂದರೆ, ಮೊದಲೇ ಈ ತರುಣರಾಜು ಕುಟುಂಬ ಇದೆಯಲ್ಲ, ಆಗರ್ಭ ಶ್ರೀಮಂತರು, ಸ್ಟಾರ್ ಹೋಟ್ಲ್ಗಳನ್ನ ಇಟ್ಕೊಂಡಿರುವಂಥವರು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್
ಈಗ ನೋಡಿ, ಇವಳಿಂದಾಗಿ ಆಕೆಗೂ ಕೂಡ ಸಂಕಷ್ಟ. ಇಬ್ಬರೂ ಸೇರಿನೇ ಬಿಸ್ನೆಸ್. ಎಂಥ ಖತರ್ನಾಕ್ ಐಡಿಯಾ ನೋಡಿ ಇದು. ಬನ್ನಿ, ಕಿರಣ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಇನ್ನೊಂದಿಷ್ಟು ವಿವರಗಳನ್ನು ನಾವು ಕೊಡ್ತಾ ಇದ್ವಿ. ಅಂದರೆ ಈಕೆ ಹೆಂಗೆ ಆಕೆಯ ಡ್ರೆಸ್ ಕೋಡ್ ಯಾವ ರೀತಿ ಇತ್ತು ಅಂತ. ಯಾಕಂದರೆ ಹೋಗುವಂಥ ಸಂದರ್ಭದಲ್ಲಿ ಕ್ಯಾಶುವಲ್ ಹೋಗೋದು, ಬರುವಂಥ ಸಂದರ್ಭದಲ್ಲಿ ಮಾತ್ರ ಆಕೆ ಸ್ಪೆಷಲ್ ಆರ್ಡರ್ ಮಾಡಿ ಆಕೆ ಹೋಲಿಸ್ಕೊಂಡಂಥ ಕೋಟ್ಗಳು. ಅಂದರೆ ಎಲ್ಲೆಲ್ಲಿ ಹೆಂಗೆ ಇಡಬೇಕು, ಏನು ಮಾಲನ್ನು ಯಾರಿಗೂ ಗೊತ್ತಾಗದಂಗೆ ಹೆಂಗೆ ಇಡಬೇಕು. ಸೊ ಹೀಗಾಗಿ ಏನು ಅಂತಂದರೆ ಆಕೆನೇ ಖುದ್ದಾಗಿ ಹೊಲಿಸ್ಕೊಂಡಂಥ ಕೋಟ್ಗಳಲ್ಲಿ ಬರ್ತಾಯಿದ್ಲು. ಎಂದೂ ಕೂಡ ವಾಪಸ್ ಬರುವಂಥ ಡ್ರೆಸ್ ಕೋಡ್ ಬದಲಾಗೇ ಇಲ್ಲ, ಯಾಕಂದರೆ ಅಷ್ಟೊಂದು ಮಾಲ್ ಅದರಲ್ಲಿ ತುಂಬಿರ್ತಾ ಇತ್ತು. ನಂಬರ್ 1. ನಂಬರ್ 2, ತರುಣ್ಗೂ ಈಕೆಗೂ ಇರುವಂಥ ಸಂಬಂಧ, ಕ್ಲಾಸ್ಮೇಟ್ಗಳು, ಜೊತೆಗೆ ಇವರು ಬಿಸ್ನೆಸ್ ಮೇಟ್ಗಳು ಕೂಡ ಹೌದು. ಏನಿವ್ರದ್ದು? ರಂಗನಾಥ್, ನೀವು ಹೇಳ್ದಂಗೆ ಈಗಾಗಲೇ ಆಕೆಯ ಲಾಸ್ಟ್ ಒಂದು 3 months ಇರುವಂಥ ಫುಟೇಜನ್ನು ಏರ್ಪೋರ್ಟ್ ಅಧಿಕಾರಿಗಳು, ಅಲ್ಲಿದ್ದಂಥ DRI ಅಧಿಕಾರಿಗಳು ಕಂಪ್ಲೀಟ್ ಆಗಿ ಆಕೆ ಹೋಗಿದ್ದಂಥ ಫ್ಲೈಟ್ಗಳು ಆ ಒಂದು ಫುಟೇಜನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಅದ್ರ ಹಿಂದೆಂದು ಅವ್ರಿಗೂ ಸಿಕ್ಕಲಿಲ್ಲ. ಆದರೆ ಪ್ರತಿ ಬಾರಿ ಕೂಡ ಆಕೆ ಸಿಕ್ಕಿರೋಂಥ ಲಾಸ್ಟ್ 3 months ಅಲ್ಲಿ ಆಕೆ ಮೂವ್ಮೆಂಟ್, ಅಂದರೆ ಇಲ್ಲಿಂದ ಏರ್ಪೋರ್ಟಿಂದ, ಬೆಂಗಳೂರು ಏರ್ಪೋರ್ಟಿಂದ ಆ ಒಳಗಡೆ ಹೋಗ್ಬೇಕಾದ್ರೆ ಆಕೆ ಹಾಕೊಂಡಿದ್ದಂಥ ಡ್ರೆಸ್ಸು ಕಂಪ್ಲೀಟ್ ಆಗಿ ಕ್ಯಾಶುವಲ್ ಆಗಿತ್ತು. ಆದರೆ ಆಕೆ ರಿಟರ್ನ್ ಆಗ್ಬೇಕಾದ್ರೆ ಜಾಕೆಟ್ ಅಂತ ಕಂಪಲ್ಸರಿ ಹಾಕೋತಾ ಇದ್ದು, ಜೊತೆಗೆ ಜೀನ್ಸ್ ಪ್ಯಾಂಟ್ ಇರ್ಬೋದು, ಜೊತೆಗೆ ಎಲ್ಲೋ ಒಂದು ಕಡೆ ಡಿಸೈನರ್ ಇಂದ ಮಾಡಿಸ್ಕೊಂಡಿರುವಂಥ ಕಂಪ್ಲೀಟ್ ಡ್ರೆಸ್ಸು. ಯಾಕೆಂದ್ರೆ ಬಹುಶಃ ಆಕೆಗೆ ಗೋಲ್ಡನ್ನ ಎಲ್ಲೆಲ್ಲಿ ತುಂಬ್ಕೊ ಬರಬೇಕು ಅನ್ನೋದನ್ನ, ಎಲ್ಲೆಲ್ಲಿ ಪ್ಯಾಕೆಟ್ ಇರಬೇಕು ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಆಕೆನೇ ಒಂದು ಡಿಸೈನರ್ ಇಂದ ಹೊಲಿಸ್ಕೊಂಡಿರೋಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದ್ರ ಬಗ್ಗೆ ಕೂಡ ಒಂದು ಎನ್ಕ್ವೈರಿ ಕೂಡ ನಡೀತಾ ಇದೆ. ಇದು ಒಂದ್ ಕಡೆ. ಯಾಕೆಂದ್ರೆ ಆಕೆ ಹೋಗ್ತಾ ಇದ್ದಿದ್ದು ಪ್ರತಿ ಸರಿನೂ ಕೂಡ ಜಾಕೆಟ್ ಕಂಪಲ್ಸರಿ ಹಾಕೊಂಡು ಬರ್ತಾ ಇದ್ದು. ಅಲ್ಲಿಗೆ ಇದು ಕ್ಲಾರಿಟಿ ಇತ್ತು. ಅವಳು ಬಂದಾಗೆಲ್ಲವೂ ಕೂಡ ಚಿನ್ನವನ್ನ ತಗೋ ಬರ್ತಾ ಇದ್ದಾಳೆ ಅನ್ನೋದು ಕನ್ಫರ್ಮ್. ಯಾಕೆಂದ್ರೆ ಪ್ರೊಫೆಷನಲ್ಲೇ ಅದೇ ಆಗಿತ್ತು ಆಕೆಗೆ. ಇಲ್ಲಿಂದ ಹೋಗೋದು ದುಬೈಗೆ, ಅಲ್ಲೊಂದು ದಿನ ಇರೋದು, ಅಥವಾ ಒಂದೇ ದಿನದಲ್ಲಿ ಮತ್ತೆ ರಿಟರ್ನ್ ಈವ್ನಿಂಗ್, ಬೆಳಗ್ಗೆ ಹೋದ್ರೆ ಮತ್ತೆ ನೈಟ್ ಈವ್ನಿಂಗ್ ವಾಪಸ್ ಬರುವಂತದ್ದು, ಇದೆಲ್ಲವೂ ಕೂಡ ರೆಗ್ಯುಲರ್ ಆಗಿ ಮಾಡ್ತಾ ಇರೋದ್ರಿಂದ ಕಂಪ್ಲೀಟ್ ಆಗಿ ಆ ಒಂದು ಹಿಸ್ಟ್ರಿ ಇರ್ಬೋದು, ಆಕೆ ಮಾಡ್ತಾ ಇದ್ದ ಮೋಡಸ್ ಕಂಪ್ಲೀಟ್ ಆಗಿ DRI ಅಧಿಕಾರಿಗಳಿಗೆ ಸಿಕ್ಕಿದೆ. ಇನ್ನೊಂದು ಕಡೆ ತರುಣ್ ವಿಚಾರಕ್ಕೆ ಬಂದಾಗ ಈಗಾಗಲೇ ಆತನ ಬೇಲ್ ಅಪ್ಲಿಕೇಶನ್ಸ್ ಕೂಡ ಈಗ ಇವತ್ತು ಆರ್ಗ್ಯುಮೆಂಟ್ ಕೂಡ ಇದೆ ಈ ಸಂಬಂಧಪಟ್ಟಂತೆ. ಆತನು ಕೂಡ ಕ್ಲಾಸ್ಮೇಟ್, ಆ ಜೊತೆಗೆ ಮುಖ್ಯವಾಗಿ ಕೂಡ ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಇಬ್ರು ಸೇರ್ಕೊಂಡು ಕಂಪನಿಯನ್ನು ಕೂಡ ದುಬೈನಲ್ಲಿ ಸೆಟಪ್ ಮಾಡ್ಕೊಂಡಿದ್ರು. ಒಂದಷ್ಟು ಲಾಸು ಕೂಡ ಆಗಿದ್ರು. ಅದರ ನಂತರ ಈಗ ಉಳಿದಂತೆ ಇನ್ನೂ ಯಾರ್ಯಾರು ಇದ್ದಾರೆ, ಯಾಕೆಂದ್ರೆ ಇವರಿಬ್ಬರಿಗೆ ನಿಂತಿಲ್ಲ, ಇದು ಸಾಕಷ್ಟು ಜನ ಇನ್ವಾಲ್ವ್ ಆಗಿರುವಂತದ್ದು ಇರೋದ್ರಿಂದನೇ ED ಅಧಿಕಾರಿಗಳು ಮತ್ತೆ CBI ಅಧಿಕಾರಿಗಳು ಇದನ್ನ ತನಿಖೆಯನ್ನು ಮುಂದುವರಿಸಿದ್ದಾರೆ. ಎಸ್ ಕಿರಣ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.